ಅಕ್ರಮ ಮರಳು ದಂಧೆಗೆ ಬಲಿಯಾಯ್ತ ರಫೀಕ್ ಜೀವ, ಸಾವಿಗೆ ಕಾರಣವಾದ ಲಾರಿ ವಶಕ್ಕೆ ಕುಟುಂಬಸ್ಥರು ಹೇಳಿದ್ದೇನು? ಕೊಪ್ಪ ತಾಲೂಕಿನ ಹರಿಹರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊನಗೋಡಿನಲ್ಲಿ ಮೊನ್ನೆ ನಡೆದ ಅಪಘಾತದಲ್ಲಿ ಶೃಂಗೇರಿ ತಾಲೂಕಿನ ಕಲ್ಕಟ್ಟೆ ಮೂಲದ ಬೈಕ್ ಸವಾರ ಬಲಿಯಾಗಿದ್ದು, ಈ ಘಟನೆಗೆ ಕಾರಣವಾದ ಲಾರಿಯನ್ನು ಹರಿಹರಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ಮಹಜರು ಕಾರ್ಯ ನಡೆದಿದ್ದು, ಸಾಕ್ಷಿದಾರನ ಹೇಳಿಕೆ ದಾಖಲಿಸಲಾಗಿದೆ. ಸಾಕ್ಷಿದಾರನು ಹೇಳುವಂತೆ ಅಂದು ಮುಂಜಾನೆ 5:15 ಸುಮಾರಿಗೆ ಟ್ಯಾಂಕರ್ ಒಂದು ಶೃಂಗೇರಿ ಕೊಪ್ಪ ಮಾರ್ಗವಾಗಿ ಬಂದಿದ್ದು, ಅದರ ಟೈರ್ ಪಂಕ್ಚರ್ ಆದ ಕಾರಣ ಅಲ್ಲೇ ಬಾಗೋಡಿನಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿದ್ದ ಲಾರಿಯ ಚಾಲಕನಲ್ಲಿ ಪಂಕ್ಚರ್ ಅಂಗಡಿಯ ಬಗ್ಗೆ ವಿವರಿಸಿದ್ದಾನೆ ಎಂದು ಹೇಳಲಾಗಿದೆ. ವಿವರ ತಿಳಿದ ನಂತರ ಟ್ಯಾಂಕರ್ ಸ್ಟಾರ್ಟ್ ಮಾಡಿ ಮುಂದೆ ಹೊರಡುವಾಗ ಎದುರಿನಿಂದ ಬೈಕ್ನಲ್ಲಿ ಬಂದ ರಫೀಕನಿಗೆ ಸಡನ್ ಆಗಿ ಲಾರಿಯ ಹೆಡ್ಲೈಟ್ ಬೆಳಕು ಕಣ್ಣಿಗೆ ಕುಕ್ಕಿದೆ. ಇದರಿಂದ ವಿಚಲಿತನಾದ ಬೈಕ್ ಸವಾರ ರಫೀಕ್ ದಾರಿ ಸರಿಯಾಗಿ ಕಾಣದೆ ರಸ್ತೆಯಲ್ಲೇ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಗುದ್ದಿದ್ದಾನೆ ಎಂದು ಹೇಳಲಾಗಿದೆ. ನಂತರ ಲಾರಿ ಚಾಲಕ ಲಾರಿ ಸ್ಟಾರ್ಟ್ ಮಾಡಿ ಮುಂದೆ ಹೋಗಿ ಮತ್ತೆ ಬೈಕ್ ಆಫ್ ಮಾಡಲು ಬಂದಿದ್ದಾಗಿ, ಆಗದೇ ಇದ್ದಾಗ ಹಾಗೆಯೇ ಬಿಟ್ಟು ಲಾರಿ ಚಲಾಯಿಸಿಕೊಂಡು ಹೋಗಿದ್ದಾನೆಂದು ಹೇಳಲಾಗಿದೆ. ನಂತರ ಅದೇ ಮಾರ್ಗವಾಗಿ ಬಂದ ಪ್ರವಾಸಿ ವಾಹನದ ಚಾಲಕ ರಸ್ತೆಯಲ್ಲಿ ನರಳುತ್ತಾ ಬಿದ್ದಿದ್ದ ಬೈಕ್ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿದಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರಫೀಕ್ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾದ್ರೆ ಅಕ್ರಮ ಮರಳು ದಂಧೆಗೆ ಬಲಿಯಾಯ್ತ ರಫೀಕ್ ಜೀವ? ಬೆಳಗಿನ ಜಾವ 5:15 ಸುಮಾರಿಗೆ ರಸ್ತೆಯ ಪಕ್ಕಕ್ಕೂ ಅಲ್ಲ, ರಸ್ತೆಯಲ್ಲಿಯೇ ನಿಲ್ಲಿಸಿಕೊಂಡಿದ್ದ ಆ ಲಾರಿ ಮರಳು ಸಾಗಾಟದ ಲಾರಿಯಾಗಿತ್ತು ಎಂದು ಆರೋಪಿಸಲಾಗಿದೆ. ಶೃಂಗೇರಿ ತಾಲೂಕಿನಾದ್ಯಂತ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಇದಕ್ಕೆ ಪೊಲೀಸರು ಕಡಿವಾಣ ಹಾಕಬೇಕಿದೆ. ಇಲ್ಲವಾದಲ್ಲಿ ಇದೇ ರೀತಿ ಅನೇಕ ಅಮಾಯಕ ಸವಾರರು ಬಲಿಯಾಗುತ್ತಾರೆ ಹಾಗೂ ಮಾನವೀಯತೆಯೇ ಇಲ್ಲದಂತೆ ನಡೆದುಕೊಂಡ ಲಾರಿ ಚಾಲಕನ ವಿರುದ್ಧ ಕಾಂಗ್ರೆಸ್ ಮುಖಂಡ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ರಫೀಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಹನದವರು ನಮಗೆ ಗೊತ್ತಿದ್ದಂಗೆ ಆ ಸಾಕ್ಷಿದಾರರು ಹೇಳಿದಿರೋ ಪ್ರಕಾರ ಅವರು ಸ್ವಲ್ಪನೂ ಮಾನವೀಯತೆಯನ್ನು ತೋರಿಸದೆ ವಾಹನವನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಮುಂದೆ ಸೈಡ್ನಿಗೆ ಹಾಕಿ ಬಂದು ಟೂ ವೀಲರ್ ವಾಹನವನ್ನು ಕೀ ಆಫ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅಲ್ಲಿಂದ ಅವರು ಆಸ್ಪತ್ರೆಗೆ ತಲುಪಿಸಿರೋದಿಲ್ಲ. ಅವರು ಕೂಡ ಅಲ್ಲಿಂದ ಹೋಗಿರ್ತಾರೆ. ಸುಮಾರು 20 ನಿಮಿಷ ಅಥವಾ ಅರ್ಧ ಗಂಟೆ ಹತ್ರ ಅವನು ಒದ್ದಾಡಿ ಯಾರೋ ಒಬ್ಬರು ಪಾಪ ಪ್ರವಾಸಕ್ಕೆ ಹೋಗ್ತಿರೋರು, ಧರ್ಮಸ್ಥಳಕ್ಕೆ ಹೋಗೋರು ಅವನನ್ನು ಆಸ್ಪತ್ರೆಗೆ ತಲುಪಿಸಿರ್ತಾರೆ. ಆದರೆ ಅದು ಫಲಕಾರಿ ಆಗಲಿಲ್ಲ, ಮೃತಪಟ್ಟಿರ್ತಾನೆ ನನ್ನ ತಮ್ಮ. ನಾನು ಶೃಂಗೇರಿ ತಾಲೂಕಿನ ಮುಸ್ಲಿಂ ವಿದರ್ಶ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ಹಾಗೆ ಶೃಂಗೇರಿ ತಾಲೂಕು ಕಾಂಗ್ರೆಸ್ ಮೈನಾರಿಟಿ ಪ್ರೆಸಿಡೆಂಟ್ ಕೂಡ ಆಗಿದ್ದೀನಿ. ಹಾಗೆ ಹಿಂದೆ ಶೃಂಗೇರಿ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಕೂಡ ಹೌದು. ಈ ಒಂದು ಹುಡುಗ ಮೊನ್ನೆ ಏನು ಇಲ್ಲಿ ಒಂದು ಘಟನೆ ನಡೆದಿದೆ, ಆ ಹುಡುಗ ತೀರೋದ ಕುಟುಂಬ ತುಂಬ ಕಷ್ಟದಿಂದ ಮೇಲೆ ಬಂದಿದ್ದು. ಈ ಕಷ್ಟದಿಂದ ಮೇಲೆ ಬಂದಂಥ ವರ್ಗದವರು ಭಾಳಷ್ಟು ಜನ ಇದ್ದಾರೆ. ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಮಾನವತೆ ಅನ್ನೋದೇ ತೋರಿಸಿಲ್ಲ ಯಾರು. ಏನೋ ಗಾಡಿ ಅವತ್ತು ಆ ಹುಡುಗ ಹರಿಯಾಪುರದಿಂದ ಈ ಕಡೆ ಬರುವ ಸಂದರ್ಭದಲ್ಲಿ ಏನು ಟ್ಯಾಂಕರ್ ಗಾಡಿಯವನು ನಿಂತ್ಕೊಂಡು ಅವನ ಟೈರ್ ಪಂಚರ್ ಆಗಿತ್ತು. ಆ ತಕ್ಷಣಕ್ಕೆ ಇನ್ನೊಂದು ಗಾಡಿ ರೋಡ್ ಸೈಡಲ್ಲಿ ಹೆಡ್ಲೈಟು ಇಂಡಿಕೇಟರ್ ಯಾವುದೂ ಇಲ್ಲದೆ ಒಂದು ಗಾಡಿ ನಿಂತಿತ್ತು. ಆ ಗಾಡಿ ಹತ್ರ ಬಂದು ಅವನು ಅಡ್ರೆಸ್ ಕೇಳ್ತಾನೆ, ನನ್ನ ಟೈರ್ ಪಂಚರ್ ಆಗಿದೆ, ಆ ಟೈರ್ ಪಂಚರ್ ಎಲ್ಲಿ ಹಾಕಬೇಕು ಅಂತ ಕೇಳಿದಾಗ ಅವನು ಕೊಪ್ಪದಲ್ಲಿ ಹಾಕಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅವನ ಏನು ಟ್ಯಾಂಕರ್ ಚಾಲಕ ಗಾಡಿನ ಮೂವ್ ಮಾಡ್ತಾನೆ. ಹೆಡ್ಲೈಟ್ ಹಾಕ್ತಾನೆ. ಹೆಡ್ಲೈಟ್ ಆದ ತಕ್ಷಣ ಮುಂದ್ಗಡೆಯಿಂದ ಏನು ಮೊನ್ನೆ ಮೃತಪಟ್ಟಂಥ ನಮ್ಮ ಸ್ನೇಹಿತ ರಫೀಕ್ ಅಹಮದ್ ಅಂತ ಏನು ಮೃತಪಟ್ಟಾರೆ, ಅವ್ರಿಗೆ ಏನು ಕಣ್ಣಿಗೆ ಕಾಣಲೇ ಇಲ್ಲ. ಅದು ಬಂದು ಏನು ಮಾಡಿದರೆ 407 ಅದು ಹೈವೇ ರಸ್ತೆ ಅನ್ನೋದು ಪರಿಜ್ಞಾನ ಇಲ್ಲದೆ, ಅದು ಆ ಮುಸುಕಿನ ಸಂದರ್ಭ ಬೆಳಗಿನ ಜಾವ, ಅದು ಇಬ್ನಿ ಕೂಡ ಇರುತ್ತೆ. ಒಬ್ಬ ಸಾಧಾರಣ ಒಬ್ಬ ಡ್ರೈವರ್ ಏನಿಲ್ಲ ಅಂದರೂ ಗಾಡಿ ಸೈಡಿಗೆ ಹಾಕ್ಕೊಳ್ಬೇಕು ಅನ್ನೋದಿರುತ್ತೆ. ಇವ್ರದ್ದು ಏನು ವ್ಯವಹಾರ, ಏನು ದಂಧೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಈಗ ನಮಗೆ ವಿಚಾರ ಬರ್ತಿದ್ದಂಗೆ ಇದು ಮರಳು ಗಾಡಿ ಅನ್ನೋದೊಂದು ವಿಚಾರ ಬಂದಿದೆ. ಮರಳು ಗಾಡಿಯದು ನಿಂತಿತ್ತು, ಖಾಲಿ ಮಾಡಿ ಬಂದು ನಿಂತಿತ್ತು ಅನ್ನೋದನ್ನು ನಮಗೆ ಮಾಹಿತಿ ಇದೆ. ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇದೇ ಥರ ಅಮಾಯಕರು ಇವರ ದಂಧೆಗಳ ದರ್ಪದಲ್ಲಿ, ಇವರ ದಂಧೆಗಳು ನಡೆಸೋ ವಿಚಾರದಲ್ಲಿ ಇಂಥ ಅಮಾಯಕರು ಹುಡುಗರು ಇನ್ನೆಷ್ಟು ಬಲಿಯಾಗಬೇಕು. ಇವತ್ತು ಬೆಳಗ್ಗೆ ಎದ್ದರೆ ನಾವು ಮೀಡಿಯಾದಲ್ಲಿ ಅಲ್ಲಿ ನೋಡ್ತೀವಿ, ಅಲ್ಲಿ ಯಾವುದೋ ಮರಳು ಗಾಡಿ ಹಿಡಿದ್ರಂತೆ, ಇಲ್ಲೊಂದು ಮರಳು ಗಾಡಿ. ಮರಳು ಹೊಡೆಯೋರು ಸಾಧಾರಣ ಶೃಂಗೇರಿಯಲ್ಲಿ ಮರಳು ಸಿಕ್ಕಾಪಟ್ಟೆ ಹೊಡಿತಾನೆ ಇದ್ದಾರೆ, ಯಾರು ಕೂಡ ಲಗ್ಗೆ ಆಗ್ತಿದೆ. ಇವತ್ತು ಈ ಥರ ಒಂದು ಸ್ಪಾಟ್ ಆಗಿದೆ. ನಾಳೆ ಇವ್ರ ಗಾಡಿ ಹಿಡಿಬಾರ್ದು, ಇವ್ರ ಗಾಡಿ ಸಿಕ್ಕಾಕೊಳ್ಬಾರ್ದು, ಇವ್ರು ಸೇಫ್ ಆಗಬೇಕನ್ನೋದಕ್ಕೆ ಯಾರಿಗೆ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಕಡಿವಾಣ ಆಗಬೇಕನ್ನೋದು ನನ್ನ ಇದೊಂದು ಸಲಹೆ.
ಪೊಲೀಸ್ ಡಿಪಾರ್ಟ್ಮೆಂಟಿಗೆ. ಹಾಗೆ ಎರಡನೇದೇನಂತ ಹೇಳಿದ್ರೆ, ಮೊನ್ನೆ ಮೃತ ಆಗಿದ ಹುಡುಗ, ನಮಗೆ ಸಾಕ್ಷಿ ಹೇಳೋಕ್ಕೆ ಯಾರೂ ಇಲ್ಲ ಇಲ್ಲಿ, ಏನಾಗಿದೆ ಅಂತ ಹೇಳಿ. ಆ ಹುಡುಗ ಅರ್ಧ ಗಂಟೆ ಹೊರಳಿ ನಳ್ಳಿ ಇಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಆ ಹುಡುಗ. ಆ ಸಂದರ್ಭದಲ್ಲಿ ನಮಗೀಗ ಕೇಸ್ ಮಾಡೋದು ದೊಡ್ಡ ವಿಚಾರ, ಅವನಿಗೆ ಶಿಕ್ಷೆ ಆಗೋದು ದೊಡ್ಡ ವಿಚಾರ ಅಲ್ಲ. ನಮ್ಮ ಹುಡುಗನ್ನು ಸತ್ತವನಿಗೆ ನಾವೇನು ಬಸ್ಕೊಂಡು ಬರೋಕ್ಕಾಗಲ್ಲ. ಆ ಕುಟುಂಬದವರಿಗೆ ಒಂದು ನ್ಯಾಯ ಬೇಕು. ಆ ಸಂದರ್ಭದಲ್ಲಿ ಇವನು ಮಾನವೀಯತೆ ಮರ್ತಿಯಾನೆ. ಯಾರು ಆ 407 ಗಾಡಿಯವನು ಇಳಿದು ನೋಡಿದ ತಕ್ಷಣಕ್ಕೆ ಅವನು, ಅದು ಊರ ಮನೆಯವನು, ಹೊರಗಡೆಯವನು ಆದರೂ ಪರವಾಗಿಲ್ಲ, ಅದೇ ಒಬ್ಬ ಹೊರಗಡೆಯವನು ಧರ್ಮಸ್ಥಳ ಕಡೆ ಎಲ್ಲಿಯವನು ಹೋಗೋನು ಆತ ಆ ಹುಡುಗನ ತೊಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ಇನ್ನೊಂದು ಅರ್ಧ ಗಂಟೆ ಮುಂಚೆ ಅವನ್ನೇನಾದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದರೆ ಇವತ್ತು ಆ ಹುಡುಗ ಸಾಯ್ತಿರ್ಲಿಲ್ಲ, ಬದುಕ್ತಿದ್ದ. ಯಾಕಂತ ಹೇಳಿದ್ರೆ ಇವತ್ತು ಅವ್ರ ಕುಟುಂಬ ಭಾಳ ಕಷ್ಟದಿಂದ ಮೇಲೆ ಬಂದಂಥವ್ರು. 2 ದಿನದಲ್ಲಿ ಅವನ ಹಬ್ಬ ಮುಗಿಸ್ಕೊಂಡು ಫಾರಿನ್ ಹೋಗೋನಿದ್ದ ಹುಡುಗ. ಏನೋ ವಿಧಿವಶ ಈ ಥರ ಆಗಿಬಿಟ್ಟಿದೆ. ಆದರೆ ವಿಧಿವಶಂಗಂತ ಇವರ ಒಂದು ಏನೋ ಈ ದಂಧೆ ಮಾಡೋರಿಗೆ ಮಾನವತೆಯೇನಿಲ್ಲ ಅನ್ನೋದನ್ನು ಇಲ್ಲಿ ಇವರು ಕ್ರೂರಿ ಮನಸ್ಸನ್ನು ಇಲ್ಲಿ ಎತ್ತಿ ತೋರಿಸಿದೆ ಈ ದಂಧೆ ಮಾಡೋರ್ದು. ಹಾಗೆ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಡೆತ್ತಾಗಿ 3 ದಿನದಲ್ಲಿ ಅವರು ಹಗಲು ರಾತ್ರಿ ನಿದ್ರೆ ಬಿಟ್ಕೊಂಡು ಇಡೀ CC ಕ್ಯಾಮ್ರಾ ಹಿಡಿದು ಪ್ರತಿಯೊಂದು ಜಾಲಾಟ ಮಾಡಿ, ಇದರಲ್ಲಿ ನಮ್ಮ DSP ಸಾಹೇಬ್ರು ಇರ್ಬೋದು, ಕೊಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ನಮ್ಮ ಹರಿಹರಪುರ SI ಸಾಹೇಬ್ರು ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೂ ನಾವು ನಮ್ಮ ಸಮುದಾಯ ಪರವಾಗಿ ಹಾಗೆ ಏನು ಈ ಮಾನವತೆ ಆ ಹುಡುಗನಿಗೊಂದು ನ್ಯಾಯ ಕೊಡಲೇಬೇಕಂತ ಹೇಳಿ ಪಣ ತೊಟ್ಟ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಡ ಈ ಸಂದರ್ಭ ಧನ್ಯವಾದ ಹೇಳ್ತಾ, ಏನು ಈ ರಾತ್ರಿ ದಂಧೆಗಳಿಗೆ ಇಳಿತಾರೆ ಇವರಿಗೆ ದಯವಿಟ್ಟು ಕಡಿವಾಣ ಹಾಕಬೇಕನ್ನೋದು ನಮ್ದೆಲ್ಲರದು ಒಂದು. N4 ನ್ಯೂಸ್, ಇದು ನಿಮ್ಮ ಧ್ವನಿ.